ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರುಗಚ್ಚು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ನಮಗೆ ಏನಿದೆ ಈ ಸಂಬಂಧಗಳು ಅಂದರೆ ಈ ಜನ್ಮದಲ್ಲಿ, ಅದೆಲ್ಲ ನಮ್ಮ ಕರ್ಮಫಲ ಅಂದರೆ ಪೂರ್ವ ಜನ್ಮದ ಕರ್ಮಫಲದ ಮೇಲೆ ಅದೆಲ್ಲ ಬಂದಿರುವಂಥದ್ದು. ಆ ಸಂಬಂಧಗಳು ಎಲ್ಲ ಈ ಜನ್ಮದ್ದು ಸಿಕ್ಕಿರುವಂಥದ್ದು. ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದರೆ ನೀವು ಅದು ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಶೇರ್ ಮಾಡಿ. ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಬರೀ ಸಬ್ಸ್ಕ್ರೈಬ್ ಅಂತ ಓದ್ತಿದ್ರೆ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗಲ್ಲ. ಅಲ್ಲಿ ಆಲ್ ಅಂತ ಇರುತ್ತೆ, ಬೆಲ್ ಐಕಾನ್ ಇರ್ತದೆ, ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತದೆ, ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದೆಯೋ ನನ್ನ ಜೊತೆ ಮುಖ್ಯವಾಗಿ ಹಂಚ್ಕೋಬೇಕು, ಏನಾದರೂ ಪರಿಹಾರ ಬೇಕು ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ಡೀಟೇಲ್ ಆಗಿ ಸ್ಪಷ್ಟವಾಗಿ ಅರ್ಥ ಆಗೋಕ್ಕೆ ಪ್ರಶ್ನೆಯನ್ನು ಬರೆದು ಕಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು. ಹಾಗೆ ರಾಶಿ ನಕ್ಷತ್ರ ಕೆಲವರಿಗೆ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳ್ಬೋದು. ಮತ್ತು ಯಾರಿಗಾದರೂ ನಿಮ್ಮವರಿಗೆ ವಿಶೇಷ ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು, ಯಾವುದೇ ಒಂದು ಇದರಿಂದ ಒಳ್ಳೆಯ ಒಂದು ವಿಶ್ ಮಾಡಬೇಕು ನನ್ನ ಚಾನೆಲ್ ಮುಖಾಂತರ ಅಂದರೆ ಅದನ್ನು ಕೂಡ ಬರೆದು ಕಳಿಸಿ. ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಚ್ಚು ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಇನ್ನೇನು ಹೇಳಿದೆ ನಾನು. ನನ್ನ ಚಾನೆಲ್ನ ಪ್ರೀತಿ ವೀಕ್ಷಕರು, ನನ್ನ ಪ್ರೀತಿ ವೀಕ್ಷಕರು ಆದಂಥ ವಸಂತಾಚಾರ್ಯ ಅವರ ಗೆಳೆಯ ಬಾಲಕೃಷ್ಣ ನಾಯಕ್ ಅವರ ಮಗ ಕೌಶಿಕ್ ಅವರ ಬ್ರಹ್ಮೋಪದೇಶ ನಾಳೆ ನಿನ್ನನ್ನು ವಿಶ್ ಮಾಡಿದ್ದೆ. ಒಳ್ಳೆಯದಾಗಲಿ ಕೌಶಿಕಿಗೆ. ವಸಂತಾಚಾರ್ಯ ಅವರ ಪರವಾಗಿ ಕೌಶಿಕಿಗೆ ಅಭಿನಂದನೆಗಳು. ಒಳ್ಳೆಯದಾಗಲಿ ಮಗು ನಿನಗೆ. ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳುತ್ತಾ, ಸಂಬಂಧಗಳು ನಾವು ಈ ಜನ್ಮದಲ್ಲಿ ಏನೆಲ್ಲ ಸಂಬಂಧಗಳನ್ನು ಹೊಂದಿರ್ತೇವೋ, ಅದು ಅಪ್ಪ ಅಮ್ಮ, ಮಕ್ಕಳು, ಅಣ್ಣ ಅಕ್ಕ ತಂಗಿ, ಇನ್ನೊಂದು ಮತ್ತೊಂದು ಏನೇನೋ ಸಂಬಂಧಗಳು ಇರ್ತವೆ ಅಲ್ವಾ. ಅದೆಲ್ಲ ಹೆಂಡತಿ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು ಅಥವಾ ಮಕ್ಕಳು, ಏನೇ ಸಂಬಂಧಗಳು ಅಂತ ನಾವು ಕರೀತೇವೋ ಆ ಎಲ್ಲ ಸಂಬಂಧಗಳು ಏನು ಗೊತ್ತಾ, ನಮ್ಮ ಪೂರ್ವ ಜನ್ಮದ ಒಂದು ಕರ್ಮಫಲ. ಅದು ಕೆಟ್ಟದು ಒಳ್ಳೆಯದು. ಆ ಋಣ ಬಾಧೆ ಅಥವಾ ಋಣಬಾಧೆ ಅಂದರೆ ಅದು ಒಳ್ಳೆತನದ್ದು ಇರುತ್ತೆ, ಕೆಟ್ಟದಲ್ಲೂ ಇರುತ್ತೆ. ಯಾರಿಗೂ ನಾವು ಪೂರ್ವ ಜನ್ಮದಲ್ಲಿ ಯಾರಿಗಾದರೂ ಕೆಟ್ಟದ್ದು ಮಾಡಿದರೆ ಅವರು ಈ ಜನ್ಮದಲ್ಲಿ ಅದನ್ನು ಯಾವುದೋ ಒಂದು ಸಂಬಂಧದ ರೂಪದಲ್ಲಿ ಬಂದು ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳುವಂಥದ್ದು. ದೇವರು ಕೇಳ್ತಾರಂತೆ, ನೀನು ಯಾವ ಥರ ಹೋಗ್ತೀವಿ ಸಂಬಂಧದಲ್ಲಿ, ಹೇಗೆ ಹೋಗ್ತೀವಿ ಅಂತ. ಅವರಿಗೆ ಏನು ಬೇಕು, ಒಂದು ನಾವು ಮಕ್ಕಳ ರೂಪದಲ್ಲಿ ಹೋಗ್ತೇವೆ, ಇಲ್ಲಾಂದರೆ ಗಂಡನ ರೂಪದಲ್ಲಿ ಹೋಗ್ತೇವೆ, ಹೆಂಡತಿ ರೂಪದಲ್ಲಿ ಹೋಗ್ತೇವೆ, ಅಥವಾ ಅಪ್ಪ ಅಮ್ಮನ ರೂಪ, ಏನೇನೋ ಆಯಿತಾ ಸಂಬಂಧಗಳ, ಅಥವಾ ಅಕ್ಕ ತಂಗಿಯರಾಗೆ, ಅಣ್ಣ ತಮ್ಮನಾಗೆ, ಆ ಥರ ಸಂಬಂಧಗಳಲ್ಲೂ ಹೋಗ್ತೇವೆ ಅಂತ ಹೇಳ್ತಾರಂತೆ. ಯಾಕೆ? ಒಳ್ಳೆಯದು ಮಾಡಿದರೆ ಆ ಸಂಬಂಧ ಯಾವುದೇ ಆಗಿರಲಿ ಅದು ನಮಗೆ ಒಳ್ಳೆಯದೇ ಮಾಡುತ್ತೆ. ಏನು ಕೆಟ್ಟದು ಅಂದರೆ ನಾವು ಏನು ಪೂರ್ವಜನ್ಮದಲ್ಲಿ ಅವರಿಗೆ ಕೆಟ್ಟದ್ದು ಮಾಡ್ತೇವೆ ಅದನ್ನು ಸೈಡು ತಿಳಿಸ್ಕೊಳ್ಳೋಕ್ಕೆ ಅವ್ರಿಗೆ ಯಾವುದೋ ಒಂದು ರೂಪದಲ್ಲಿ, ಸಂಬಂಧದ ರೂಪದಲ್ಲಿ ನಮಗೆ ಬರುವಂಥದ್ದು, ಅದನ್ನು ಸೈಡನ್ನು ತಿಳಿಸ್ಕೊಳ್ಳುವಂಥದ್ದು. ಇನ್ನು ಒಂದು ಅದರ ನಡುವೆ ಹೇಳ್ತೇನೆ ನಾನು, ಓಕೆ ನಾವು ಒಳ್ಳೇದು ಮಾಡಿದರೆ ಒಳ್ಳೆಯದಾಗುತ್ತೆ, ನಮಗೆ ಏನು ಕಿರಿಕಿರಿ ಇರೋದಿಲ್ಲ ಆ ಸಂಬಂಧಗಳಲ್ಲಿ, ಯಾವುದೇ ಆಗಿರ್ಬೋದು. ಕೆಟ್ಟದು ಏನೋ ನಮಗೆ ಕಿರಿಕಿರಿ ಆಗ್ತಾ ಇರುತ್ತೆ. ನಾವು ಹಿಂದಿನ ಜನ ನಮಗೆ ನೆನಪಿರೋದಿಲ್ಲ ಅವರಿಗೆ ಏನು ನಾವು ಮಾಡಿದ್ದೇವೆ ಅಂತ. ಬಟ್ ಏನೋ ಒಂದು ಸಂಬಂಧದ ರೂಪದಲ್ಲಿ ಬಂದು ನಮ್ಮನ್ನು ಇಡೀ ಏನು ಇಲ್ಲ ಅಂದರೆ ನಮ್ಮನ್ನು ಬದುಕಕ್ಕೆ ಬಿಡದಷ್ಟು ಕಷ್ಟವನ್ನು ಕೊಟ್ಟಿರ್ತಾರೆ, ಕಣ್ಣೀರನ್ನು ತರಿಸಿರ್ತಾರೆ ಆ ಸಂಬಂಧ ಯಾವುದೇ ಇರ್ಬೋದು. ಆಗ ನಾವು ಏನು ಅಂದರೆ ನಾವೊಂದು ಪ್ರಶ್ನೆ ಬರ್ಬೋದು, ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ. ಈಗ ಈ ಹಿಂದಿನ ಜನ್ಮದಲ್ಲಿ ನಾವು ಏನೋ ಮಾಡಿರ್ತೇವೆ, ನಮ್ಮ ಪೂರ್ವ ಜನ್ಮದಲ್ಲಿ ಅದನ್ನು ಸೈಡು ತಿಳಿಸ್ಕೊಳ್ಳೋಕ್ಕೆ ಅವರು ಬಂದಿರ್ಬೋದು. ಕೆಟ್ಟ ಅಂದರೆ ನಮ್ಗೆ ಏನೇನೋ ಕೆಟ್ಟದ್ದು ಮಾಡಿರ್ಬೋದು, ಅದನ್ನು ಸೇಡನ್ನು ತೀರಿಸ್ಕೊಳ್ಳಲು ಅವರು ಯಶಸ್ವಿ ಆಗಿರ್ಬೋದು. ಹಾಗಂತ ಸರಿ ಆಯಿತಾ? ಖಂಡಿತ ಇಲ್ಲ. ಅವರು ಕೂಡ ಮಾಡೋದು ಕರ್ಮ, ಕೆಟ್ಟ ಕರ್ಮ ತಾನೇ, ಅವರೂ ಅನುಭವಿಸಬೇಕು ಅದನ್ನು, ಆಯಿತಾ. ಒಳ್ಳೇದು ಮಾಡಿದರೆ ಒಳ್ಳೆಯದೇ ಆಗುತ್ತೆ. ಈಗ ನಾವು ಏನೋ ಒಳ್ಳೇದು ಮಾಡಿರ್ತೇವೆ, ಯಾರಿಗೂ ಒಳ್ಳೇದು ಮಾಡಿರ್ತೇವೆ, ಅವರು ಒಳ್ಳೆಯ ರೂಪದಲ್ಲಿ ಯಾವುದೋ ಒಂದು ಸಂಬಂಧದ ಮೂಲಕ ನಮಗೆ ಸಿಕ್ಕಿರ್ತಾರೆ, ಒಳ್ಳೇದು ಮಾಡ್ತಾರೆ. ಅದು ಯಾವುದೇ ಆಗಿರ್ಬೋದು, ಅಪ್ಪ ಅಮ್ಮನ ರೂಪದಲ್ಲೂ ಆಗಿರ್ಬೋದು, ಗಂಡನ ರೂಪದಲ್ಲೂ ಆಗ್ಬೋದು, ಹೆಂಡತಿಯ ಅಥವಾ ಮಕ್ಕಳ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಏನೇನೋ ಸಂಬಂಧ ಇದೆ ಅಲ್ವಾ, ಒಳ ಹುಟ್ಟಿದವರು. ಆ ಥರ ಯಾವುದೋ ಒಂದು ಇದರಿಂದ ಬಂದವರು ನಮಗೆ ಪ್ರೀತಿಯನ್ನು ಕೊಟ್ಟಿರ್ಬೋದು, ನಮಗೆ ಒಳ್ಳೆಯ ಒಂದು ಏನು ಪ್ರತಿಯೊಂದರಲ್ಲೂ ಒಳ್ಳೇದು ಮಾಡಿರ್ಬೋದು. ಆದರೆ ಇನ್ನೊಂದು ಹೇಳ್ತೇನೆ, ನಾವು ಆ ಒಳ್ಳೆತನ ನಾವು ಎಷ್ಟು ಅವರಿಗೆ ಕೊಟ್ಟಿದ್ದೇವೆ, ಮಾಡಿದ್ದೇವೆ ಪೂರ್ವ ಜನ್ಮದಲ್ಲಿ, ಅದು ಈ ಜನ್ಮದಲ್ಲಿ ಅವರು ನಮಗೆಲ್ಲ ಕೊಡ್ತಾರೆ. ಆನಂತರ ಅವರು ಏನು ಹೊರಟು ಹೋಗ್ತಾರೆ, ಬಿಟ್ಟು ಹೋಗ್ತಾರೋ, ಇನ್ನೊಂದು ಹಾಕ್ತಾರೋ, ಮತ್ತೊಂದು ಹಾಕ್ತಾರೋ, ನಮಗೆ ನಮ್ಮ ಋಣ ಏನಿರುತ್ತೆ ಅವರ ತಲೆ ಮೇಲೆ ಅದನ್ನು ನಮಗೆ ಆ ಋಣವನ್ನು ಸಂದಾಯ ಮಾಡ್ತಾರೆ, ಅಲ್ಲಿಗೆ ಮುಗಿಯಿತು. ಒಂದು ಚೂರು ಹೆಚ್ಚು ಬರುವುದಿಲ್ಲ ಅದರಲ್ಲಿ, ಆಯಿತಾ. ಆಗ ಅವರು ಹೊರಟೋಗ್ತಾರೆ. ಆಗ ನಾವೇನು ಮಾಡ್ತೇವೆ, ಅವರಿಂದ ಖುಷಿ ಸಿಕ್ಕಿರುತ್ತೆ, ಸಂತೋಷ ಸಿಕ್ಕಿರುತ್ತೆ, ಎಲ್ಲವೂ ಸಿಕ್ಕಿರುತ್ತೆ. ನಮ್ಮನ್ನು ಬಿಟ್ಟು ಹೋಗುವಾಗ ಬೇಜಾರಾಗುತ್ತೆ. ಅದು ಬಿಟ್ಟು ಹೋಗೋದಂದರೆ ಯಾವುದೂ ಆಗಿರ್ಬೋದು, ಆಯಿತಾ. ಆಗ ನಮಗೆ ನಾವು ಅಳ್ತೇವೆ,
ಅಥವಾ ದೇವರನ್ನು ದೂರಕ್ಕೆ ಶುರು ಮಾಡ್ತೇವೆ. ನೋಡಿ, ನಮಗೆ ಹೀಗೆ ಕೊಟ್ರಿ, ನಮಗೆ ಇಷ್ಟೆಲ್ಲ ಖುಷಿ ಕೊಟ್ರಿ, ಇಷ್ಟೆಲ್ಲ ಕೊಟ್ರಿ, ಆದರೆ ಏನು ಮಾಡಿದ್ರಿ? ಕಿತ್ಕೊಂಡ್ರಿ, ನಿಮಗೆ ನೋಡ್ಲಿಕ್ಕೆ ಆಗಲಿಲ್ಲ, ಆ ಥರ ಈ ಥರ ಏನೇನೇನೇನೇನೇನೋ ದೇವರ ಮೇಲೆ ಶಾಪ ಹಾಕಲಿಕ್ಕೆ ಶುರು ಮಾಡ್ತಾರೆ. ಒಂದು ಹೇಳ್ತೇನೆ, ನೀವು ಕೆಟ್ಟದ್ದು ಮಾಡುವಾಗ ಕೆಟ್ಟದಾದರೂ ನೀವೇನು ಮಾಡ್ತೀರಿ? ಬೈತಾನೇ ಇರ್ತೀರಿ. ನಿಮಗೆ ಖುಷಿ ಕೊಟ್ಟರು ಅದನ್ನು ನಿಮಗೆ ಎಷ್ಟು ಋಣ ಇರುತ್ತೆ ನೋಡಿ, ಅಷ್ಟೇ ಸಿಗುವಂಥದ್ದು. ಒಂದು ಚೂರು ಆಚೆ ಈಚೆ ಆಗೋದಿಲ್ಲ. ನೀವು ಎಷ್ಟು ಮಾಡಿದಿರಿ ಆ ಸಂಬಂಧಕ್ಕೆ, ಏನು ನಿಮ್ಮ ಸಂಬಂಧ ನಿಮಗೆ ಪ್ರೀತಿ ಕೊಡ್ತಾ ಇದೆ, ಯಾವುದೋ ಒಂದು ಸಂಬಂಧ, ನೀವು ಎಷ್ಟು ಮಾಡಿದಿರಿ ಅಷ್ಟೇ ಕೊಡುವಂಥದ್ದು, ಅದಕ್ಕಿಂತ ಜಾಸ್ತಿ ಕೊಡೋದೇನು. ನೀವು ಕೆಟ್ಟದ್ದು ಮಾಡಿದ್ರೆ ಅಷ್ಟೇ ಕೆಟ್ಟದಾಗಿ ನಮಗೆ ಏನು ನಾವು ಅನುಭವಿಸುವಂಥದ್ದು ಯಾವುದೋ ಒಂದು ಸಂಬಂಧದ ಮೂಲಕ. ನಾವು ಏನು ಮಾಡಿದ್ದೇವೆ ಅಷ್ಟೇ ಸಿಗುವಂಥದ್ದು, ಆಯಿತಾ? ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ. ಆಗ ಬಿಟ್ಟು ಹೋಗ್ತಾರೆ ಅಥವಾ ನಮ್ಮಿಂದ ದೂರ ಆಗ್ತಾರೆ ಅಂದರೆ ನಮಗೆ ಅವರಿಗೆ ಋಣ ಮುಗಿಯಿತು, ಅಷ್ಟೇ ಇದ್ದದ್ದು ಋಣ. ಅದಕ್ಕೆ ದೇವರು ಅದಕ್ಕೆ ಕಾರಣರಲ್ಲ, ದೇವರನ್ನು ದೂರುವುದಲ್ಲ. ನೀವು ಸುಮ್ಮನೆ ನಾವು ಪ್ರಾರ್ಥನೆ ಮಾಡೋದು, ಇನ್ನೊಂದು ಮಾಡೋದು, ಅದೇ ನಾನು ಸತ್ಯ ಹೇಳೋದೇನು ಗೊತ್ತಾ? ಕರೆಕ್ಟಾಗಿ ಪ್ರಾರ್ಥನೆ ಮಾಡುವವರು, ಭಕ್ತಿ ಭಯ ಶ್ರದ್ಧೆ ನಂಬಿಕೆ ಏಕಾಗ್ರತೆಯಿಂದ ಮಾಡುವವರು ಮಾಡೋದಿಲ್ಲ. ಎಲ್ಲೋ ಕೈ ಮುಗಿತಾರೆ, ಒಂದು ದೀಪ ಹಚ್ತಾರೆ, ಅಂಥವ್ರು ಮಾತ್ರ ಹೇಳೋದು, ದೇವರಿಗೆ ಬೈತಾ ಇರೋದು. ನಾವು ಇಷ್ಟು ಬೇಡ್ತೇವೆ ಅಷ್ಟು ಬೇಡ್ತೇವೆ. ಬೇಡುವವರು ಏನೂ ಇಲ್ಲ, ಬೇಡುವವರು ಒಂದೇ ಹೇಳೋದು ನಮ್ಮ ಕರ್ಮಫಲ, ಏನು ಮಾಡಿದ್ದೇವೋ ಹಿಂದಿನ ಪೂರ್ವ ಜನ್ಮದಲ್ಲಿ ಅದನ್ನು ಅನುಭವಿಸ್ತಾ ಇದ್ದೇವೆ ಅಂತ ಹೊರತು ದೇವರನ್ನು ಯಾರು ಬೈಲಿಕ್ಕೆ ಹೋಗೋದಿಲ್ಲ. ಈ ಥರ ಸುಖ ಎಲ್ಲ ಸಿಕ್ಕಿದಾಗ ಅದನ್ನು ಅನುಭವಿಸ್ತೇವೆ, ಖುಷಿಯಲ್ಲಿ ಇದು ಮಾಡ್ತೇವೆ. ಅದು ಸುಖ ನಮ್ಮ ಋಣ ಸಂದಾಯ ಆಯಿತು, ಋಣ ಅಷ್ಟೇ ಇದ್ದದ್ದು. ಅವರು ಯಾವುದೋ ಬಿಟ್ಟು ಹೋಗ್ತಾರೆ ನಮ್ಮನ್ನು, ಆಗ ನಾವೇನಾಗ್ತೇವೆ? ದೇವರಿಗೆ ಬೈಲಿಕ್ಕೆ ಶುರು ಮಾಡ್ತೇವೆ. ಅದೆಷ್ಟು ಮಟ್ಟಿಗೆ ಸರಿ ಅಲ್ವಾ? ಹೌದಲ್ವಾ? ನಾವು ಏನು ಒಳ್ಳೇದು ಮಾಡ್ತೇವೆ ಅಥವಾ ಕೆಟ್ಟದ್ದು ಮಾಡ್ತೇವೆ, ಅದು ಹಾಗೇ ಅಪ್ಲೈ ಆಗುತ್ತೆ. ಅದು ನಾವೀಗ ಒಳ್ಳೇದು ಮಾಡ್ತೇವೆ ಅಂದರೆ ಅದು ಒಂದು ಒಳ್ಳೆತನ ಮಾಡಿದರೆ ಅದಕ್ಕೊಂದು ಒಳ್ಳೆತನ ಅಂದರೆ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ. ನಾವು ಹಿಂದೆ ಪೂರ್ವಜನ್ಮದಲ್ಲಿ ಯಾರಿಗೂ ಕೆಟ್ಟದ್ದು ಮಾಡಿರ್ತವರು ಇನ್ನೊಂದು ರೂಪದಲ್ಲಿ ಬಂದು ನಮಗೆ ಸಂಬಂಧ ರೂಪದಲ್ಲಿ ಬಂದು ಇನ್ನೇನು ಕೆಟ್ಟದ್ದು ಮಾಡ್ತಾರೆ. ಹಾಗಂತ ಸರಿ ಆಗಲಿಲ್ಲ. ಅವರು ಮಾಡೋದು ಕೆಟ್ಟದೇ ತಾನೇ, ನಮಗಿಂತ ಜಾಸ್ತಿನೇ ಮಾಡಿರ್ಬೋದು, ಸ್ವಲ್ಪ ಜಾಸ್ತಿನೇ ಮಾಡಿರ್ಬೋದು ಅವರು ನಮಗೆ ಕೆಟ್ಟದ್ದು, ಆಯಿತಾ? ಅದಕ್ಕೆ ಇದೆಲ್ಲ ನಮ್ಮ ಕರ್ಮಫಲದ ಆಧಾರದ ಮೇಲೆ ಸಿಕ್ಕಿರುವಂಥದ್ದು ಹೊರತು ದೇವರು ಕೊಟ್ಟಿರುವಂಥದ್ದು ಅಲ್ಲ. ಕಷ್ಟ ಆಗಲಿ ಸುಖ ಆಗಲಿ ನಾವು ಏನು ಮಾಡಿದ್ದೇವೆ ಅದರ ಮುಖಾಂತರ ಅದರ ಮೇಲೇ ಅದು ಸಿಕ್ಕಿದೆ. ಅದನ್ನು ಬಿಟ್ಟೆ ದೇವರಿಗೆ ಸುಮ್ಮನೆ ಬೈಲಿಕ್ಕೆ ಅಥವಾ ದೂರಲಿಕ್ಕೆ ಹೋಗಬೇಡಿ, ಆಯಿತಾ? ನೀವೇನಾದರೂ ದೂರಿದೆ ಇದು ಮಾಡಿದರೆ ನಿಮಗೆ ಕರ್ಮನೇ ಸುತ್ಕೊಳ್ಳುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಆಯಿತಾ? ನಾವು ಯಾವತ್ತೂ ನಮ್ಮ ಕರ್ಮಫಲದ ಮೇಲೆ ಸಿಕ್ಕಿದೆ, ಪೂರ್ವಜನ್ಮದ ಕರ್ಮಫಲದ ಮೇಲೆ ನಾವು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದರೆ ಮಾತ್ರ ಅದು ಯಾವತ್ತೂ ಸತ್ಯವಾಗಿರುತ್ತೆ. ಈ ಸುಮ್ಮನೆ ದೇವರನ್ನು ಬೈಲಿಕ್ಕೆ ದೂರಲಿಕ್ಕೆ ಹೋಗಬೇಡಿ.